ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ಗುಮ್ಮಟನಗರಿಯ ವಾರ್ಡ್ ನಂಬರ್ 23 ಮನಕುಳಿ ರಸ್ತೆಯ ಪುಲಕೇಶಿ ನಗರಕ್ಕೆ ಹೊಂದಿಕೊಂಡಿರುವ ಗಲಗಲಿ ಕಾಲೋನಿಗೆ ಸರ್ಕಾರಿ ಮೂಲಭೂತ ಸೌಲಭ್ಯಗಳಾದ ಒಳಚರಂಡಿ, ಸಿಸಿ ರಸ್ತೆ, ಡಾಂಬರ್ ರಸ್ತೆಗಳು ಹಾಗೂ ಹೊರಚರಂಡಿ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕ ಸೇರಿದಂತೆ ವಿವಿಧ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿ ಗಲಗಲಿ ಕಾಲೋನಿ ನಿವಾಸಿಗಳು ಪಾದಯಾತ್ರೆ ಮೂಲಕ ಮಹಾನಗರ ಪಾಲಿಕೆಗೆ ತೆರಳಿ ಪ್ರತಿಭಟನೆ ನಂತರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ರು. संविधान जिंदाबाद, पूरी करो, पूरी करो, पूरी करो। आवाज दो, हम एक हैं। 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 भारत माता की जय, भारत माता की जय, वंदे मातरम, वंदे मातरम। हाँ सर, बेके बेको, बेके बेको, ಯಾತಕ್ಕಾಗಿ ಹೋರಾಟ? ಅನ್ಯಾಯ, 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 ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. आवाज दो, हम एक हैं। आवाज दो, हम एक हैं। इनकलाब, हमारी मांग जिंदाबाद, 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 जिंदाबाद। आवाज दो, हम एक हैं। आवाज दो, हम एक हैं। आवाज दो, हम एक हैं। बेके ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. जिंदाबाद, 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 ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. जिंदाबाद, 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 आवाज दो, इंसाफ करो, इंसाफ करो, इंसाफ करो, इंसाफ करो, इंसाफ करो, इंसाफ करो, इंसाफ करो. ಚರಂಡಿ ತುಂಬ ಹೋಗ್ತವೆ. ತದನಂತರ ಆ ನೀರೆಲ್ಲ ರೋಡಿಗೆ ಬರ್ತದೆ. ಅದರಿಂದ ನಮ್ಮ ಮಕ್ಕಳು ಇವತ್ತು ಸಾಂಕ್ರಾಮಿಕ ರೋಗದಿಂದ ತುತ್ತಾಗ್ತಾ ಇದ್ದಾರೆ. ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರು ಇದು 2ನೇ ಬಾರಿ ಅವರು ಈ ಅಧಿಕಾರ ವಹಿಸ್ಕೊಂಡಿಲ್ಲ. ಇದಕ್ಕಿಂತ ಮೊದಲು ತಾವು ಬಂದಿದ್ದೀರಿ. ಅವಾಗ ಇಲ್ಲ ನೀವು ಟ್ಯಾಕ್ಸ್ ಕಟ್ಟ್ರಿ, ನಾವೆಲ್ಲ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿದಿರಿ. ಅದರಂತೆ ನಮ್ಮ ಅರ್ಧ ಜನ ಟ್ಯಾಕ್ಸ್ ಕಟ್ಟಿದ್ದಾರೆ, ಅರ್ಧ ಜನ ಇನ್ನೂ ಕಟ್ಟಿರ್ಲಿಕ್ಕಿಲ್ಲ. ಆದರೆ ಇದು ಮಹಾನಗರ ಪಾಲಿಕೆ ಕೆಲಸ. ಟ್ಯಾಕ್ಸ್ ಕಟ್ಟೋದು, ಪ್ರಾಪರ್ಟಿ ನೋಂದಣಿ ಮಾಡಿಸೋದು, ತಮ್ಮಲ್ಲಿ ಬಹಳಷ್ಟು ಹುದ್ದೆಗಳನ್ನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ ಇಟ್ಕೊಂಡಿದ್ದೀರಿ. ಅವ್ರ ಕಡೆಯಿಂದ ತಾವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಆದರೆ ನಮಗೆ ಮೂಲಭೂತ ಹಕ್ಕುಗಳಂತ ನಾವು ಕೊಡಬೇಕು. ಇಲ್ಲಪ್ಪ ಅಂದರೆ ಮುಂದಿನ ದಿನಮಾನಗಳಲ್ಲಿ ಈ ಮಹಾನಗರ ಪಾಲಿಕೆಗೆ ಘೇರವಾಗುವಂಥ ಕೆಲಸ ಮಾಡಬೇಕಾಗ್ತದೆ. ಧರಣಿ ಸತ್ಯಾಗ್ರಹ ಅಂತ ಹೋರಾಟ ಮಾಡಬೇಕಾಗ್ತದೆ. ಎಲ್ಲ ನಮಗೆ ಇವತ್ತು ನಾವು ನಮ್ಮ ಕಿರಿಯ ಒಂದು ಅಂದಾಜು ಪತ್ರಿಕೆ ಇಲ್ಲಿ ಪೆಂಡಿಂಗ್ ಇದೆ, 25 ಲಕ್ಷ ರೂಪಾಯಿದು. ಅದು ಯಾವ ಹಂತಕ್ಕಿದೆ ಮಾನ್ಯ ಆಯುಕ್ತರು ಬಂದು ನಮ್ಗೆ ಹೇಳಬೇಕು. ಮತ್ತು ಅದಕ್ಕೂ ಒಂದು ಸಹಿ ನೋಟ್ ಕೆಲಸ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತೇ ನಮಗೆ ಸಹಿ ಆಗಬೇಕು. ಸಹಿ ಆಗುತ್ತಾನ ನಾವು ಇಲ್ಲಿಂದ ಕದಲಾಗಿಲ್ಲ. ಮುಂದಿನ 5 ಕೋಟಿ ಯೋಜನೆ ತಾವು ನಮ್ಮಲ್ಲಿ ಕ್ರಿಯಾ ಯೋಜನೆ ಮಾಡಿಟ್ಟಿದ್ದೀರಿ ತಮ್ಮ ಅಧಿಕಾರಿಗಳಿಂದ. ತಾವೇ ಪತ್ರ ಬರೆದಿದ್ದೀರಿ ನಮಗೆ, ಹಂತವಾಗಿ ತಾವು ಎಲ್ಲ ನಮಗೆ ಕೆಲಸವನ್ನು ಮಾಡಿಕೊಡ್ತೀವಿ ಅಂತ ಹೇಳಿ. ಅದರಂತೆ ತಾವೊಂದು ಕ್ರಿಯಾ ಯೋಜನೆ ತಯಾರು ಮಾಡಿಸಿದ್ದೀರಿ. ಡೆವಲಪ್ಮೆಂಟ್ ಸಂಬಂಧ 5 ಕೋಟಿದು. ಅದನ್ನು ಮುಂದಿನ ದಿನಮಾನಗಳಲ್ಲಿ
ತಾವು ನಮಗೆ 1.5 ತಿಂಗಳ ಗಡುವನ್ನು ಕೊಡ್ತಾವೆ. ಆ 1.5 ತಿಂಗಳ ಗಡುವಲ್ಲಿ ತಾವು ನಮ್ಮ ಈ 5 ಕೋಟಿ ಯೋಜನೆಯನ್ನು ನಮ್ಮ ಗಲಗಲಿ ಕಾಲನಿ ಅನುಷ್ಠಾನಗೊಳಿಸ್ಕೊಡ್ಬೇಕು. ಇಲ್ಲದ್ರಿಂದ ನಾವು ಧರಣಿ ಸತ್ಯಾಗ್ರಹ ಮಾಡುತ್ತೀವಿ ಅಂತ ನಿರ್ಣಯ ಮಾಡಿಕೊಂಡಿದ್ದೇವೆ. ಕಾರಣ ಇವತ್ತು ಗಲಗಲಿ ಕಾಲನಿಗೆ ಭಾಳ ಹೆಣ್ಮಕ್ಳು ಬರುವವರಿದ್ರು, ಆದರೆ ಅಲ್ಲಿ ನಿನ್ನೆ ಈದೇ ಮಿಲಾದ್ ನಬಿ ಇರೋದ್ರಿಂದ ಅವರು ರಾತ್ರಿ ಎಲ್ಲ ಸ್ವಲ್ಪ ಇದರಿಂದ ಅವರು ಬರಲಿಕ್ಕೆ ಆಗಲಿಲ್ಲ. ತಾವು ನಮಗೆ ತ್ರಾಸಾಗಿದ್ದನ್ನು ಮನಗಂಡಬೇಕು, ಅಧಿಕಾರಿಗಳು ಎಲ್ಲ ಗೊತ್ತಿರುತ್ತೆ. ಆದರೂ ಸಹಿತ ತಾವು ವಿಳಂಬ ಧೋರಣೆಯನ್ನು ಮಾಡಿ ನಿಮ್ಮ ಧೋರಣೆಯನ್ನು ಖಂಡಿಸಿ ನಾವು ಇವತ್ತು ಹೋರಾಟವನ್ನು ಕೈಗೊಂಡಿದ್ದೇವೆ. तमाम हाजरीन इस वक्त देख सकते हैं हमारे इन फ्रंट में पुलिस भी है, महकमा पुलिस के लोग भी हैं और वीसीसी के ऑफिस के दफ्तर के सामने बिल्कुल तमाम वीसीसी के कारकुन कान खोल कर सुन लें और साथ ही वीसीसी कमिश्नर अपने कानों को तरजीह दे। इस एहतजाज का मकसद पूरा कॉन्स्टिट्यूशनल राइट के साथ किया जा रहा है, इसमें कोई दो राय नहीं है कि इसमें इनलीगल एक्टिविटीज हो रही हैं। आपको कॉन्स्टिट्यूशन में जो महानगर पालिका को क्या दिया गया है, आपके अधिकार क्या हैं, आपको क्या जिम्मेदारी दी है, हिंदुस्तान के कॉन्स्टिट्यूशन में आपका जिक्र है नगर पालिका का, क्या जिक्र है? आपकी मूलभूत सुविधाएं की तरफ यानी बेसिक जो हमारी मांगे हैं, बेसिक फंडामेंटल राइट्स हैं, जरूरत है, उसको पूरा करने की जिम्मेदारी हिंदुस्तान के कॉन्स्टिट्यूशन में दर्ज है, वो आपको दी गई। आप उससे राय फरार इख्तियार करते हैं। जहां पर लोग ज्यादा पैसे वाले होते हैं, जहां पर रसूख वाले होते हैं, मैं कहना चाहता हूं, मैं हिंदू मुसलमान की बात नहीं कर रहा। इस जगह देखे जा सकते हैं हमारे साथ हिंदू भाई भी शामिल हैं, मुसलमान भाई भी शामिल हैं। गलगली कॉलोनी में सिर्फ मुसलमान नहीं रहते, तुम वहां पर तरजीह देते हो जहां पर करोड़ों अरबों रुपया वाले लोग रहते हैं, जहां चमचमाती हुई सड़कें, यूजीडी, नीट, पानी की व्यवस्था, हर चीज की लाइट की व्यवस्था। यहाँ पर एक चीज को मनवाने के लिए हमें एहतजाज दर्ज करने पड़ते हैं, हमें एड़ियां रगड़ने पड़ते हैं। आपकी जिम्मेदारी है कि आप कॉन्स्टिट्यूशन राइट्स को की ड्यूटी को पूरा करें। अगर आप कॉन्स्टिट्यूशन राइट्स की ड्यूटी को पूरा नहीं करते तो हमें भी संविधान ने हक दिया है, उस हक के तहत जो महात्मा गांधी ने रास्ता अपनाया था उसी रास्ते पे चलते हुए हम सत्याग्रह करेंगे और आंदोलन भी करेंगे और कवानीन के साथ करेंगे। वो कवानीन जो भारत में आईपीसी में और सीआरपीसी में दर्ज है और कॉन्स्टिट्यूशन राइट्स पे जो एक्ट दिए गए हैं, उस राइट्स के दायरे में रहते हुए आपके गिरेबान को पब्लिक थामेगी, ये हमारा हक है। जो मूलभूत सुविधाएं हैं उन्हें देने में क्या दिक्कत है? क्या आपकी जेब की रकम जाती है साहब? क्या डीसी साहब की जेब की रकम जाती है? क्या एमएलए साहब की जेब की रकम जाती है? क्या इस मुल्क के प्रधानमंत्री की जेब की रकम जाती है? क्या सीएम साहब की जेब की रकम जाती है? पूरे भारत के लोग जो टैक्स का रुपया भरते हैं, चाहे वो फकीर हो या अमीर, या आसमान में उड़ने वाला हो या जमीन पर रेंगने वाला इंसान हो, सभी टैक्स भरते हैं इस मुल्क में। उस टैक्स के पैसे को आप दबाकर और जो सालाना जो आपको सेंट्रल गवर्नमेंट और स्टेट गवर्नमेंट की तरफ से जो फंड आता है, नामालूमियत ना होने की वजह से उस फंड को ऐसे जगह इस्तेमाल किया जाता है जहां पर ज्यादा तरजीह वाले लोग और रसूख वाले लोग रहते हैं। हमारी मांग है कि कॉन्स्टिट्यूशन राइट्स में रहते हुए हमारे इस मदवी को लिया जाए और पूरी जमात की तरफ से और पूरी हिंदू मुसलमान गलगली कॉलोनी की तरफ से एक जो है दिल की गहराइयों से अपील की जाती है कॉन्स्टिट्यूशन राइट्स के दायरे में रह के कि कॉन्स्टिट्यूशन राइट्स के तहत हमारी इन मांगों को पूरा किया जाए। ऐसी उम्मीद रखते हैं वीसीसी कमिश्नर से, डीसी साहब से और तमाम से। खुदा हाफिज। ಏನಿಲ್ಲ ಸರ್, ನಮ್ಮ ಗಲಗಲಿ ಕಾಲನಿಯಿಂದ ಸುಮಾರು 12 ವರ್ಷದಿಂದ ಮೂಲಭೂತ ಸೌಕರ್ಯಗಳು ಏನೋ ಇರಲಿ, ಈಗ ಒಂದು CC ರೋಡನ್ನು ಬಿಟ್ಟು ಈಗ 2018-17 ಒಂದು CC ರೋಡ್ ಮಾಡಿದ್ರು ಶಾಸಕರು, ಅದನ್ನು ಬಿಟ್ಟು ಯಾವುದೇ ಅಂಶವಿಲ್ಲ. ನಮ್ಮ ಬೇಡಿಕೆ ಏನದು, ಈಗ 2 ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡಬೇಕು, ಮೊದಲಿಗೆ ಒಳಚರಂಡಿ ಮಾಡಬೇಕು. ನಮ್ಮ ಮನೆಯ ಮುಂದೆ ತಾವು ಈಗ ಸದ್ ಬಂದು ತೋರಿಸ್ತೀನಿ ನಾನು, ಎಲ್ಲ ಒಳಚರಂಡಿ ನೀರು ತುಂಬಿ ರೋಡ್ ಮೇಲೆ ಹರಿದಾಗ್ತಾ ಇದೆ. ಜನರಿಗೆ ತೊಂದರೆ ಇಷ್ಟ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಸಾಂಕ್ರಾಮಿಕ ರೋಗಗಳು ಸಹಿತ ಹರಡ್ತಾ ಇಲ್ಲ.
ಅದಕ್ಕಾಗಿ ಈಗೊಮ್ಮೆ ಒಂದು 5 ಕೋಟಿ ಇದು ಕ್ರಿಯಾ ಯೋಜನೆ ಇದು ಎಸ್ಟಿಮೇಟ್ ಮಾಡಿದ್ದು ಅದು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಅದು ಕೈ ಬಿಟ್ಟಿದ್ದಾರೆ. ದಯವಿಟ್ಟು ಇದು ನಮಗೆ ಇಂಪ್ಲಿಮೆಂಟ್ ಆಗುತ್ತೆ. ಇದನ್ನು ಬಿಟ್ಟು ಒಂದು 25 ಲಕ್ಷ ರೂಪಾಯಿ ಕ್ರಿಯಾ ಯೋಜನೆ ರೆಡಿ ಮಾಡಿ ಅದು ತಾಂತ್ರಿಕ ಅನುದಾನ ಎಲ್ಲ ಪಡ್ಕೊಂಡಿದೆ, ಅದು ಟೆಂಡರ್ ಪ್ರಕ್ರಿಯೆ ಬಾಕಿ ಉಳಿದಿದೆ ಅಂತ ನಮ್ಗೆ ನಿಮ್ಮ ಸಿಬ್ಬಂದಿಯವರು ಕ್ರಿಯಾ ಯೋಜನೆಯನ್ನು ಹೇಳಿದ್ದಾರೆ. ಇದು ಯಾಕೆ ಪೆಂಡಿಂಗ್ ಇದೆ ತಾವು ದಯವಿಟ್ಟು ನಮಗೆ ಸ್ವಲ್ಪ ಹೇಳಬೇಕು. ಮತ್ತು ಇದು ನಮ್ಮದು ಬೇಡಿಕೆ ತಮಗೆ ದಿನಾಂಕ 30/10 ತನಕ ನಾವು ಇವತ್ತು ಗಡುವು ಕೊಡಬೇಕಾಗಿದೆ. ಯಾಕೆ ಅನಿವಾರ್ಯ ಆಗಿದೆ ನಿಮಗೆ, ಮತ್ತು ಬೇರೆ ಯಾವತ್ತು ನಾವು ಈಗಾಗಲೇ ನಮ್ಮ ಅರ್ಧದಷ್ಟು ಕಾಲನಿ ನಿವಾಸಿಗಳು ತಮ್ಮ ಮಹಾನಗರ ಪಾಲಿಕೆಯಲ್ಲಿ ಮನೆಗಳು ನೋಂದಣಿ ಮಾಡಿ ಕರವನ್ನು ತುಂಬ್ತಾ ಇದ್ದಾರೆ. ಇನ್ನೂ ಅರ್ಧ ತುಂಬಬೇಕಾಗಿದೆ. ನಾವು ಮುಂದಿಂದು ಅದು ತುಂಬಿದಾಗ ನಾವೆಲ್ಲ ಜವಾಬ್ದಾರಿ ತಗೊಂಡು ನಾವು ಮಾಡಿಕೊಡ್ತೇವೆ. ಆದರೆ ನಾವು ಕಟ್ಟಿದವ್ರಿಗೆ ಟ್ಯಾಕ್ಸ್ ನಾವು ಯಾರು ಕಟ್ಟಿದ್ದೀವಲ್ಲ ಅವರಿಗೆ ನೀವು ನ್ಯಾಯ ಮಾಡಿಕೊಡ್ಬೇಕು. ನಮ್ಗೆ ಅದು ಅವಕಾಶ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ಬೇಕು. ಟ್ಯಾಕ್ಸ್ ತುಂಬೋದು ಜವಾಬ್ದಾರಿ ನಾವು ಮಾಡಿಕೊಡ್ಬೇಕು. ಅದಕ್ಕಾಗಿ ಮನವಿ ಇದೆ. ಮತ್ತು ಅದು ಒಂದು ನಾವು ಇವತ್ತು ನಮಗೆ ಆ ಟೆಂಡರ್ ಪ್ರಕ್ರಿಯೆ ಬಗ್ಗೆ ಒಂದು ಸ್ವಲ್ಪ ಸ್ಪೆಸಿಫಿಕ್ ಕೊಟ್ಟರೆ ಅನುಕೂಲ. ಏನು ತಾವು ಈಗಾಗಲೇ ಎಸ್ಟಿಮೇಟ್ ಮಾಡಿದರೆ ಟೆಂಡರ್ ಕರಲ್ಲ ಅಂತ ಹೇಳಿದ್ರಿ. ನಾನು ಅದನ್ನು ಮಾಡ್ತೀನಿ. ಬೆಳಿಗ್ಗೆನೂ ಸಹಿತ ನಾನು ಫೋನ್ ಮಾಡಿದ್ದೆ. ನಾವು ಬೆಳಗ್ಗೆ ಫೋನ್ ಮಾಡಿದ್ದೆ, ನೀವು ಫೋನ್ ತೆಗೆಯಲ್ಲ. ಆಮೇಲೆ ಈ ಸಂಬಂಧಪಟ್ಟಾಗ ನಾನು ಸಹಿತ ಬೇರೆ ಬೇರೆ ಕೋರ್ಟ್ ಪ್ರಕರಣದಲ್ಲಿ ನಾನು ಬಿಸಿ ರೂಲ್ಸ್ ಬರಲಿಕ್ಕಾಗಿಲ್ಲ. ನಮ್ಮ ಸಿಬ್ಬಂದಿ ಸಹಿತ ಹೋಗಿ ವಿಸಿಟ್ ಮಾಡ್ತಿದ್ದೀನಿ. ನಮ್ಮ ಸೀನಿಯರ್ ಆಫೀಸರ್ ಸ್ವಲ್ಪ ವಿಸಿಟ್ ಮಾಡ್ತಾರೆ. ನಾನು ಸಹಿತ ಖುದ್ದಾಗಿ ಒಂದು 2-3 ಸ್ವಲ್ಪ ವಿಸಿಟ್ ಮಾಡಿ ಏನು ಚೆಕ್ ಮಾಡಿಕೊಂಡು ಈಗ ಸದ್ಯಕ್ಕೆ ಏನು ತುರ್ತಾಗಿ ನಮ್ಮ ಕಡೆಯಿಂದ ಪಾಲಿಕೆಯನ್ನು ಮಾಡಲಿಕ್ಕೆ ಅವಕಾಶ ನಾವು ಮಾಡ್ಕೋತೀವಿ. ಮುಂಬರುವ ಅನುದಾನದಲ್ಲಿ ಅಲ್ಲಿ ಏನು ಮತ್ತೆಂತ ಅಭಿವೃದ್ಧಿ ಅಂತ ಹೇಳಿದ್ರಿ ಕೊಡಬೇಕು, ಅದು ಸಹಿತ ಪ್ರಶ್ನೆ ಮಾಡಿ ಈಗಾಗಲೇ ವಾರ್ಡ್ ಸೆಲ್ಸು ಸ್ವಲ್ಪ ಹಲವಾರು ಬರೋದು ಹೇಳಿದ್ರು ಹೇಳಿದ್ದಾರೆ. ಬಟ್ ಈಗ ಸ್ವಲ್ಪ ಬೇರೆ ಬೇರೆ ಮೆಂಟೆನೆನ್ಸ್ಗೆಲ್ಲ ಅನುದಾನ ಕೊಡ್ತಾಗಿದೆ. ಇನ್ನು ಪ್ರಶ್ನೆ ತುರ್ತಾಗಿ ನಮ್ಗೆ ಏನು ಮಾಡೋಕ್ಕೆ ಅವಕಾಶ ಅದು ಮಾಡ್ತೀವಿ. ಜೊತೆಗೆ ಮುಂಬರುವ ಒಂದರಲ್ಲಿ ಸಹಿತ ನಾವು ಕಾಂಪಿಟೇಷನ್ಗಳು ಮಾಡ್ತೀವಿ. ನಿಮಗೆ ನಾವು ಸ್ವಲ್ಪ ನಿಮ್ಮದು ಅಧಿಕಾರಿಗಳನ್ನ ಕೇಳಿಕೊಂಡು ಅದು ಯಾವುದೋ ಸರಿ ಆಗ್ಬೇಕಂತ ಯಾಕೆ ನಿಂತಿದೆ ಸ್ವಲ್ಪ ಕ್ಲಾರಿಫೈ ಕೊಡ್ತೀವಿ. ಈಗ ನೋಡಿ ಆಫೀಸಲ್ಲಿ ಮೆಟರ್ಸ್ ಇರ್ತವೆ, ನಾನು ಚೆಕ್ ಮಾಡ್ಕೋತೀನಿ. ನಾನು ಮಾಡ್ಕೊಂಡು ಸರ್ ದಯವಿಟ್ಟು ತಮ್ಮ ಇಂಜಿನಿಯರ್ಗಳಿಗೆ ಯಾಕೆ ಸಹಿ ಮಾಡ್ತಾ ಇಲ್ಲ ಅನ್ನುವಂಥ ಕ್ಲಾರಿಫಿಕೇಶನ್ ಕೊಡ್ಬೇಕು. ನಾನು ಯಾಕೆ ಸಹಿ ಮಾಡ್ತಿಲ್ಲ ಅಂತ ಏನಿದೆ ಅಂತ ಅವ್ರು ಚೆಕ್ ಮಾಡಬೇಕು ಅಂತ ಅದಕ್ಕೆ ನಾನು ಜವಾಬ್ದಾರಿ ಇರ್ತೀನಿ. ನಾನು ಚೆಕ್ ಮಾಡ್ಕೋತೀನಿ. ಚೆಕ್ ಮಾಡ್ಕೊಂಡು ನಾನು ತೀರ್ಮಾನ ತಗೋತೀನಿ. ಆಯ್ತು ರೀ. मैयत भी लेके जाने का रहा देखो लोग गलगली काम नहीं कहे कि तो कौन भी नहीं आता इनकी मौत दोनों इफेक्ट हुई हमारी. ನಾನೇ ಖುದ್ದಾಗಿ ಬರ್ತೀನಿ. ಖುದ್ದಾಗಿ ಚೆಕ್ ಮಾಡ್ಕೊಂಡು ನಾವು ಕೂಡಲೇ ಮೇಲೆ ಭರವಸೆ ನಾವು ಮಾಡ್ತೀವಿ. ಇದು ಎಸ್ಟಿಮೇಟ್ ಆಗಿದ್ದು ಒಂದು 2-3 ದಿವಸ ಕೆಲಸ ಚಾಲು ಆದಂಗೆ ಮಾಡ್ತೀವಿ. ಈಗ ನಾನು ನೋಡ್ತೀನಿ ಏನಾಗಿದೆ, ಅದಕ್ಕೆ ಏನು ಅಪ್ಲೈ ಆಗಿದೆ, ಏನಾಗಿದೆ ತೀರ್ಮಾನ ತಗೋಬೇಕು. ನಾವು ಸ್ವಲ್ಪ ಪೂಜೆ ಮಾಡಿ ತಮ್ಮ ಅಭ್ಯಂತರ ಇರಬೇಕು. ಗಾಂಧಿ ನೋಡಿ ಈಗ ಯಾರ್ದೋ ಮಾತಾಡ್ಕೊಂಡು ನೀವು ಹತ್ರ ಮಾತಾಡ್ಕೊಬಿಡಿ. ಜವಾಬ್ದಾರಿ ನಮ್ಮ ಮೇಯರ್ ಸರ್ ಇದ್ದಾರೆ, ಮೆಂಬರ್ ಇದ್ದಾರೆ. ನಾವು ಕೂಡ 3 ದಿನ ಕೂತ್ಕೊಂಡು ಡಿಸ್ಕಸ್ ಮಾಡಿ ಕೂಡಲೇ ನಾವು ತೀರ್ಮಾನ ತಗೊಂಡು ವ್ಯವಸ್ಥೆ ಮಾಡ್ತೀವಿ. ಓಕೆ ರೀ. ಮೇಯರ್ ಸಾಹೇಬ್ ಹೇಳಿದ್ದಾರೆ, ನಾವು ಡಿಸ್ಕಸ್ ಮಾಡ್ಕೊಂಡು ತೀರ್ಮಾನ ತಗೊಂಡ್ವಿ. ಗಲಗಲಿ ಕಾಲನಿ ನಿವಾಸಿಗಳ್ರಿ 14 ವರ್ಷ ಚಾಲು ನಡೆದದ್ರಿ. ಮತ್ತೆ ನಮಗೆ ಯಾವ ಒಂದು ರೋಡ್ ಇಲ್ಲ, ಇನ್ನು ಕೆಲವೊಂದು ಕಡೆ ಕರೆಂಟ್ ಇಲ್ಲ. ಕರೆಂಟ್ ಮನೆ ಕರೆಂಟ್ ಇಲ್ರಿ. 4 ಕೊಂಬ 5 ಕೊಂಬ ಹಚ್ಚಿ ಕೇಬಲ್ ಹಾಕಿ ತಗೊಂಡಿವ್ರಿ. ಹಾ ರೀ. ರಾತ್ರಿ ಅಂಕರು ರೋಡ್ ಲೈಟ್ಗಳಿಲ್ಲ, ರೋಡ್ ಏನು ಇಲ್ಲೇ ಇಲ್ಲ. ಅದಕ್ಕೆ ಇವು ಎಲ್ಲಾ ಡ್ರೈನೇಜ್ ನೀರ್ ಮ್ಯಾಲ ಎದ್ದು ಮಳೆಗಾಲ ದಿವ್ಸಕ್ರಿ ಸಣ್ಣ ಮಕ್ಳು ಅದ್ರಾಗ ಬಿದ್ದು ಒದ್ದಾಡಕತ್ತಾರ್ರಿ. ಅದ್ರ ಸಂಬಂಧ ನೋಡ್ರಿ ದಯಮಾಡಿ ನಮಗೆ ಏನಪ್ಪಾ ಅಂತಂದ್ರೆ ಎಲ್ಲ ಗುಂಟ ಏರಿಯಾಗಳಿಗೆ ಎಲ್ಲಾ ಕಡೆ ಸಿಸಿ ರೋಡ, ಡ್ರೈನೇಜ, ಕರೆಂಟ್, ನೀರು ಎಲ್ಲಾ ಸೌಕರ್ಯ ಆಗ್ಯಾವ. ನಮ್ಮ ಕಾಲನಿ ಬರ್ತಾ ಇಲ್ಲ ಅಧಿಕಾರಿಗಳವರು ನಮಗೊಂದು ವಿಚಾರ ಬಂದದ. ಈಗ ಅದಕ್ಕೆ ದಯಮಾಡಿ ಏನಪ್ಪಾ ಅಂತಂದ್ರ ಎಕ್ದಮ್ ಏನಪ್ಪಾ ಅಂತಂದ್ರೆ ನಮಗ ಈಗ ಸುಧಾರಣೆಯನ್ನು ಮಾಡಿಕೊಡ್ಬೇಕಾಗಿತ್ತು. ನಮ್ಮಲ್ಲಿ ಬೇಡ್ಕೊಳ್ತೇವ್ರಿ. ಹಾ ನಮ್ಮ ಪಾಲಿ ಒಳಗ ಮೇಲಾನ ಕೊಟ್ಟಾರ್ರಿ. ನಮ್ಮ ಪಾಲಿ ಒಳಗ ಒಂದು ಮೇಲ್ ಲೈನ್ ಕೊಟ್ಟಾರ್ರಿ, ಬೇರೆ ಹಳ್ಳಿ ಲೈನ್ ಹೋಗ್ಲಕ್ಕ. ಅದನ್ನೇನಪ್ಪ ಅಂತಂದ್ರ ತಗಿಸಿ ರೋಡಿಗೆ ಹಾಕ್ಬೇಕಂತ ನಮ್ಮಲ್ಲಿ ಕಳಕಳಿ ಐತ್ರಿ. ಯಾಕಂದ್ರ ಅದು ಮನಿ ಮ್ಯಾಗೆ ಹೈದದ್ರ ದೊಡ್ಡ ಲೈನ್. ಯಾವ್ರೇ ಮಕ್ಕಳು ಮ್ಯಾಲಿನ ಮ್ಯಾಗ ಹೋಗಿ ಕೈ ಹಿಡಿದ್ರು ಮಾಡಿದ್ರಪ್ಪ ಅಂತಂದ್ರ ಬಹಳ ಅನಾಹುತ ಐತ್ರಿ ಅದ್ರದ್ದು. ಹಾ 2-3 ಸಲ ವೈರ್ ಹರಿದ್ ತೆಳಗ್ ಬಿದ್ದದ್ರಿ. ಕರೆಂಟ್ ಇದ್ದ ಕರೆನೇ ರೀ, ಕರೆಂಟ್ ತಾರ್ ಹಿಡ್ಕೊಂಡೇ ತೆಳಗ್ ಬಿದ್ದದ. ಆಮೇಲೆ ಬಂದ್ ಏನಪ್ಪಾ ಅಂತಂದ್ರೆ KB ಅವ್ರು ಕರೆಂಟ್ ಕಟ್ ಮಾಡಿ ಅದನ್ನ ಮತ್ತೆ ಜೋಡ್ಸ್ಯಾರ್ರಿ. ಅದ್ರ ಸಂಬಂಧ ಅದು ಒಂದ್ ಏನಪ್ಪಾ ಅಂತಂದ್ರ ರೋಡಿಗೆ ಒಯ್ದು ಹಾಕ್ಬೇಕಂತ ಕೇಳ್ಕೊತೇವ್ರಿ. ಅದ್ರ ಸಂಬಂಧ ಏನಪ್ಪಾ ಅಂತಂದ್ರ ನಮ್ಮ ಕಾಲಿಂದ ಏನಪ್ಪಾ ಅಂತಂದ್ರ ಒಂದು ರೋಡಿಂದು ಡ್ರೈನೇಜ್ ಫಸ್ಟ್ ನಮಗೆ ಡ್ರೈನೇಜ್ ಮಾಡಿ ಕೊಟ್ರೆ ಅನುಕೂಲ ಆಗ್ತದ್ರಿ. ಮತ್ತೆ ರೋಡಿಂದ ಆಮೇಲೆ ಮಾಡಲಕ್ರಿ. ಆದ್ರ
ಈಗ ಡ್ಯಾನೇಜ್ ಅಂಕರು ಎದ್ದು ಏನಪ್ಪಾ ಅಂತಂದ್ರೆ ಪೂರಾ ಹರ್ಲಿಕತ್ತದ್ರಿ. ನಮ್ಮಲ್ಲಿ ಹೆಣ್ಮಕ್ಳಾಗ್ಲಿ ಮಕ್ಕಳಾಗ್ಲಿ ಏನಪ್ಪಾ ಅಂತಂದ್ರೆ ಹೊರಗೆ ಬಲ್ಲಾರ ಪರಿಸ್ಥಿತಿ ಆಗಿಬಿಟ್ಟದ್ರಿ. ಒಂದು ಮೊದಲೇ ಅದು ಏರಿಯಾ ಕರಿ ಮಣ್ಣಿನ ಏರಿಯಾ ಅದು. ಒಂದು ಸರ್ವ್ ಮಳೆ ಆದ್ರೆ ಏನಪ್ಪಾ ಅಂತಂದ್ರೆ ಮಕ್ಕಳು ಹೊರಗೆ ಬರ್ಲಾರ್ದಂಗ್ರಿ. ಎಷ್ಟು ದಿವಸ ಅಂತ ನಾವು ಇವನ್ನ ಯಾತ್ನೆ ಇದು ಮಾಡಿದ್ರಿ. ಅದ್ರ ಸಂಬಂಧ ಏನಪ್ಪಾ ಅಂತಂದ್ರೆ ಅಧಿಕಾರಿಗಳು ಇದನ್ನ ಸ್ವಲ್ಪ ಇದು ಮಾಡಿಸಿದ್ರ ಹಾ ಎಲ್ಲಾ ಮಕ್ಳು ಏನಪ್ಪಾ ಅಂತಂದ್ರೆ ಡೆಂಗಿ ಜ್ವರ ಉಣ್ಣಿ ಜ್ವರದಿಂದ ಏನಪ್ಪಾ ಅಂತಂದ್ರೆ ಬಳಲ್ತಾ ಇದಾರೆ. ಸಣ್ಣ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇಲ್ಲ, ಒಟ್ಟ ಹೋಗಕ್ ಆಗ್ತಾ ಇಲ್ಲ. ಅದ್ರ ಸಂಬಂಧ ಇದನ್ನ ಒಂದಿಟ್ಟು ಕೆಲಸ ನಮ್ಮದು ಮಾಡಿ ಕೊಡ್ಬೇಕಂತ ತಮ್ಮಲ್ಲಿ ಕಾಕಾಯಿಂದ ಬಿಡ್ಕೊತೇವೆ. ನಮ್ಮ ನಗರ ಶಾಸಕರು ಪ್ರತಿಯೊಂದು ಭಾಷಣದಲ್ಲಿ ಹೇಳ್ತಿದ್ದಾರೆ, ನಾನು ಬಿಜಾಪುರಿಗೆ ಸ್ಮಾರ್ಟ್ ಸಿಟಿ ಮಾಡಿ ಅಂತೇಳಿ. ಇದು ಬಿಜಾಪುರ ಸ್ಮಾರ್ಟ್ ಸಿಟಿ ಆಗ್ಯಾದ್ರಿ. ಕೆಲವೊಂದ್ ಕಡೆ ಅವರು ವೈಯಕ್ತಿಕ ದೇಶದಿಂದ ನಾವು ಕೆಲಸ ಮಾಡ್ತಾ ಇಲ್ಲ. ಅವರು ಮಾಡ್ಯಾರ, ಎಲ್ಲ ಕಡೆ ಮಾಡ್ಯಾರ. ಎಲ್ಲಾ ಗುಂಟೆ ಏರಿಯಾಗಳು ಎಲ್ಲಾ ಇಂಪ್ರೂವ್ ಅದಾವ್ರಿ. ಅವರು ಇಲ್ಲ ಅವರು ಮೊದಲ ಏನದ ಯಾರಿಕೊಂಡ್ರಿ ಅದು ಗೊಲಗಲಿ ಕಾಲನಿ ಏನಪ್ಪಾ ಗುಂಟೆ ಮಾಡಬೇಡ ಅಂದಿದ್ರತ್ತ ಅವರು. ಅದ್ರ ಸಂಬಂಧ ಏನದ ನೀವು ಗುಂಟೆ ಮಾಡೋದಕ್ಕ ನಾವು ಕೆಲಸ ಅಲ್ಲಿ ಮಾಡೋದಿಲ್ಲ ಹಿಂಗ ಏನೋ ಒಂದು ಐತ್ರಿ. ಅದು ನಾವು ಕೇಳ್ತಾ ಇಲ್ಲ ಈಗ. ಅದ್ರ ಸಂಬಂಧ ಏನಪ್ಪಾ ಅಂತಂದ್ರೆ ನಮ್ಮ ಮುನ್ಸಿಪಾಲಿಟಿ ವತಿಯಿಂದ ನಮ್ಗೆ ಕೆಲಸ ಮಾಡಿ ಕೊಡ್ಬೇಕ್ರಿ. ನಾವ್ ಏನಪ್ಪಾ ಅಂತಂದ್ರೆ MLA ಕಡೆ ಹೋಗಿನ ಉಪಾಯ ಇಲ್ರಿ ಈಗ. ಹಾ ಹೋದ್ರು ನಮ್ ಹಚ್ಕೊಳಲ್ಲ ಅವ್ರು. ಹಾ ರೀ ಆದ್ರ ಮೀರಿ ಅವ್ರಿಗೆ ಏನದ ಒಂದು ಮನವಿ ಮಾಡಂದ್ರ ಮಾಡ್ತೇವ್ರಿ. ಈಗ ಏನಪ್ಪಾ ಅಂತಂದ್ರೆ ನಮ್ಮದು ಹೋಗಿ ಅವ್ರ ಮತ್ತೆ ಉಪಯೋಗ ಇಲ್ಲ ಅಂತೀರಿ. ಅವ್ರ ಶಾಸಕ ಅಂದ್ರೆ ಇದೇ ಇಡೀ ಬಿಜಾಪುರ ಮತ್ತೆ ಈಗ ಅವ್ರು ಹೇಳ್ಯಾರಲ್ರಿ ಸಾಹೇಬ್ರ, ಈಗ ಅವ್ರಿಗೆ ಮೊದಲ ಭೇಟಿ ಮಾಡೋದಾಗ್ಯದ್ರಿ. ಮಾಡಿದ್ರ ಸಹಿತ ನೀವ್ ಏನಪ್ಪಾ ಅಂತಂದ್ರ ಸೆಂಟ್ರಲ್ ಪ್ಲೇಸ್ನೊಳಗ ನೀವು ಏನಪ್ಪಾ ಅಂತಂದ್ರೆ ಗುಂಟ ಮಾಡಿರಿ. ಅದ್ರ ಸಂಬಂಧ ಏನಪ್ಪಾ ಅಂತಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ನಿಮ್ಗೆ ಅಷ್ಟು ಸರಿಯಾಗಿ ಸಿಗುದಿಲ್ಲ. ಹಾ ಅದಕ್ಕೆ ನೀವು ಇಂತಿಷ್ಟು ದುಡ್ಡು ಕಟ್ರಿ ಆದ್ರ ಮಾಡಿ ಕೊಡ್ತೇವ ಹಂಗಿಂಗತ ಒಂದಿಷ್ಟು ಆಶ್ವಾಸನೆ ಅವರು ಕೊಟ್ಟಾರ. ಬಿಜಾಪುರದಲ್ಲಿ ಸಾಕಷ್ಟು ಗುಂಟೆ ಡೆವಲಪ್ಮೆಂಟ್ ಆಗ್ಯಾವಲ್ಲ, ಆಗ್ಯಾವ್ರಿ. ಸಿಸಿ ರಸ್ತೆ ಆಗ್ಯಾವ, ವರ್ಷ ಆಗ್ಯಾವಲ್ಲ, ಯಾಕೆ ಆಗ್ತಾ ಇಲ್ಲ? ಅದೇ ನಾವು ಅದೇ ಕೇಳಕತ್ತೇವ್ರಿ ಸಾಹೇಬ್ರ. ಈಗ ಮೇಲೆ ಮುನ್ಸಿಪಾಲಿಟಿ ಬಂದು ಕೇಳೋದು ಅದನ್ನೇ ನಾವು ಈಗ ಯಾಕ ಮಲತಾ ಇದ್ದೋಳಿ ಹಾ ರೀ ಶಾಸಕರು ನಿಮ್ಗೆ ಯಾಕೆ ಮಾಡ್ತಾ ಇಲ್ಲ? ಇನ್ನು ಅವ್ರಿಗೆ ವೋಟ್ ಹಾಕಿಲ್ಲ, ಹಾಕಿವಲ್ರಿ. ಏನಿಲ್ಲ ಇಲ್ರಿ, ಅವ್ರೇ ಮಾಡ್ತಾರ್ರಿ. ಮಲ್ತಾ ಇದ್ದೋಣಿ ಅವ್ರೇ ಮಾಡ್ಲಕತ್ತಾರ್ರಿ. ನಾವೇನ್ ಮಾಡಿಲ್ರಿ, ನಾವ್ ಎಲ್ಲರಿಗೂ ವೋಟ್ ಹಾಕಂಗೆ ಹಾಕಿವಿ. ಮತ್ ಎಷ್ಟು ದಿವ್ಸ 14 ವರ್ಷದಿಂದ ತಾಳ್ಕೊಂಡ್ ಬಂದೀವ್ರಿ. ಮತ್ ಇನ್ನೂ ಏನಪ್ಪಾ ಅಂತಂದ್ರ ಇಂತಿಷ್ಟು ಇನ್ನೊಂದಿಷ್ಟು ದುಡ್ಡು ಕೊಡುವಂದ್ರ ಅದಕ್ಕೂ ತಯಾರದೇವ್ರಿ. ನಾವು ಕಾಲಿಯವ್ರ ಎಲ್ಲಾರು ಒಟ್ಟು ಬರಕ್ ತಯಾರಿಲ್ಲ, ಮಾಡ್ಲಕ್ ತಯಾರಿಲ್ಲ, ನೋಡ್ಲಕ್ ತಯಾರಿಲ್ರಿ. ಹ್ಯಾಂಗ ಮಾಡೋದ್ರಿ? ಹಾ ಧರಣಿ ಮಾಡ್ತೇವ್ರಿ, ಸತ್ಯಾಗ್ರಹ ಮಾಡ್ತೇವ್ರಿ. ನಾವು ಗಲಗಲ್ಲಿ ಕಾಲನಿ ಮಾಲಕರ್ರಿ. ಆದ್ರೆ ಒಳಚರಂಡಿ ಇಲ್ಲ, ಮತ್ತ ಡ್ಯಾಮೇಜ್ ಇಲ್ಲ, ಇದು ಇಲ್ಲ, ನಳದ್ದಿಲ್ಲ. ಮತ್ ಭಾಳ ಅತಿ ತ್ರಾಸ ಅದ್ರಿ. ವರ್ಷ ಭಾಳ ತ್ರಾಸ ಆಗ್ತದ. ಮತ್ತ ಅದು ಪೂರಾ ಮ್ಯಾಲೆ ಎದ್ದು ಬಿಡ್ತದ ಮಳೆ ಆಗನ. ಅದೊಂದರ ಅದ್ರ ದಶೆಯಿಂದ ನಾವೆಲ್ಲರೂ ಕೂಡಿ ನಿಮಗೆ ಹೇಳಕ್ ಬಂದೇವ್ರಿ. ಅದ ನಮ್ದು ಮಾಡಿ ಕೊಟ್ರ ಎಲ್ಲಾರು ಕೂಡಿ ಒಟ್ಟರು ಆಫೀಸ್ದವ್ರು ಕೂಡಿ ಒಂದಿಟ್ಟು ನಮ್ಗೆ ದಯಮಾಡಿ ಅದನ್ನಟ್ಟು ಮಾಡಿ ಕೊಟ್ರಿ ಅಂದ್ರ ನಾವು ನಿಮ್ಗೆ ಹೆಸರು ಹೇಳ್ತೇವ ಅಂತ ಹೇಳಿ ನಾ ಇದು ಇಷ್ಟೇ ಹೇಳಕ್ಕೆ ನಾ ವಿಚಾರ ಮಾಡ್ತೇನ್ರಿ. ಭಾಳ ಅತಿ ಏನ್ ಹೇಳುದ್ರಿ, ಹೇಳಿದ್ರೆ ಹಿಂಗ ಆಗ್ತದ. ಈ 2-3-4 ಸಲ ಆಯ್ತ್ರಿ ಬರ್ಲಾಕತ್ತಿ ಈಗ ನಾವು. ಹ್ಞೂನ್ರಿ ಡ್ಯಾನೇಜ್ ರೋಡ್ ಇದಟ್ ಮಾಡ್ರಿ, ಲೈಟ್ ತಾನೇ ಆಗತ್ತದ್ರಿ. ಇಟ್ಟು ಮಾಡಿದ್ರ ಪಾಡಾಗ್ತದ್ರಿ. ಇದು 10-12 ವರ್ಷ ಆಯ್ತ್ರಿ. ಇದು ಗಲಗಲಿ ಕಾಲನಿ, ಗಲಗಲ್ಲಿ ಒಟ್ಟ ಗಲಗಲ್ಲಿ ಹಾ ಇರ್ಲಿ. ವಾರ್ಡ್ ನಂಬರ್ 23 ರೀ. ಏನ್ ಹೇಳ್ತಾರ ಮಾಡ್ತೇವತ್ತಾರ್ರಿ. ಮತ್ತ 6 ತಿಂಗಳ ಟೈಮ್ ಆಶ್ವಾಸನೆ ಕೊಡ್ತಾರ್ರಿ, ಮತ್ತ ಹೋಗ್ತಾರ. ನಮ್ ಕೆಲ್ಸ ಆಗಿಲ್ರಿ, ಬರೀ ಆಶ್ವಾಸನೆ ಕೊಟ್ಟಿದ್ರಿ. ನೀವ್ ಮುಂದೇನ್ರಿ ಧರಣಿ ಸತ್ಯಾಗ್ರಹ ಮಾಡಿ ಬಿಡುದ್ರಿ ಇಲ್ಲೇ ರೀ. ಮತ್ತೇನ್ ಮಾಡುದ್ರಿ? ಮತ್ ಮಾಡ್ಲಿಕ್ಕಂದ್ರ ಇಲ್ಲೇ ವಸ್ತಿ ಅಂದ್ರ ವಸ್ತಿನ ರೀ. ಆಮೇಲೆ ಏನದ ತಗದ ನಮ್ದರಿ ಏನದ್ರಿ ತಗದ, ನಾವ್ ಅದನ್ನು ತಯಾರಿ. ಮತ್ ಏನ್ ಮಾಡ್ಬೇಕ್ರಿ? ಮುನ್ಸಿಪಾಲ್ಟಿ ಅವ್ರು ಎಲ್ಲಾರು ಕೂಡಿ ಒಕ್ಕಟ್ಟಾಗಿ ಎಲ್ಲಾ ದೊಡ್ಡ ಮಂದಿ ಕೂಡಿ ಒಕ್ಕಟ್ಟಾಗಿ ನಮ್ದೊಂದಿಟ್ಟ ಗಲಗಲಿ ಕಾಲನಿನೇ ಒಂದ್ ಉಳ್ದದ್ರಿ. ಎಲ್ಲಾ ಕಡೆ ನೋಡಿ ಬರ್ರಿ ಗುಂಟೆ ಪ್ಲಾಟ. ನಮ್ಮಲ್ಲೇ ಏನಿಲ್ರಿ, ನೀವ್ ಎಲ್ಲಾ ಕಡೆ ವಿಜಾಪುರ ಎಲ್ಲ ನೋಡ್ರಿ ಗುಂಟೆ ಪ್ಲಾಟ್. ಎಲ್ಲಾ ಕಡೆ ಸಿಸಿ ರೋಡ್ ಆಗ್ಯಾವು, ಮತ್ ಎಲ್ಲಾ ರೋಡ್ ಚಲೋ ಆಗ್ಯಾವ್ರಿ. ನಮ್ದು ಒಳಚರಂಡಿನೂ ಇಲ್ಲ, ರೋಡ್ನು ಇಲ್ಲ, ಚೆಮ್ಮರ್ ಇಲ್ಲ, ಏನೂ ಇಲ್ಲ ನೋಡ್ರಿ. ಒಟ್ಟು ಒಳ್ಳೆ ನೋಡೇ ಇಲ್ರಿ. ವಾರ 2 ವಾರ ಬರ್ತೇವೆ ಉಣದ್ರಿ, ಹೋಗಿ ಬಿಡುದು. ಎಷ್ಟು ಮಾಡಿ ನಮ್ದೆಲ್ಲ ಉಳಿದ್ ಬಿಟ್ಟದ್ರಿ. ಅದನ್ನ ಮಾಡ್ಬೇಕು, ಬರೋ ಆಶ್ವಾಸನೆ ನಡ್ದದ್ರಿ, ಮತ್ತೊಂದ್ ಏನಿಲ್ರಿ. ಅದನ್ನ ಮಾಡಿ ನಮ್ಗ ಪುಣ್ಯ ಕಟ್ಕೋರಿ ಅಂತ ಹೇಳಿ ನಿಮಗ್ ನಾವು ಕೈ ಮುಗದೆ ಹೇಳ್ತೇವ್ ನೋಡ್ರಿ. ಇದ್ರ ಹೊರತು ನಮ್ ಬಾಳ ಮುಗಂಗಿಲ್ಲ, ನಮಗ್ ಸಾಕಣಂಗಾಗ್ಯದ್ರಿ. ಒಳಚರಂಡಿ ನೀರ್ ಈ ಮ್ಯಾಗ ಹೇಳ್ತದ್ರಿ. ಅದು ಅಂದ್ರ ಮಳೆ ಆಯ್ತಂದ್ರ ಅದು ಕುಡಿ ಎದ್ದು ಬಿಡ್ತದ್ರಿ, ಮನ್ಯಾಗೂ ಎದ್ದು ಬಿಡ್ತದ. ಅದು ಒಳಚರಂಡಿ, ಆಮೇಲೆ ರೋಡ್, ಆಮೇಲೆ ಲೈಟ್,
ಎಷ್ಟ್ ಮಾಡಿ ಬಿಡ್ರಿ ಸಾಕ್ರಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.